ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಲೈನಲ್ಲೇ ಗೊತ್ತಾಗಿರುತ್ತೆ ಇವತ್ತಿನ ಡೇ ಏನು ಅಂತ ಹೇಳ್ಬಿಟ್ಟು. ಇನ್ನು ಫಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ವಾಶ್ರೂಮು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಸ್ನಾನಕ್ಕೆ ಎಲ್ಲದಕ್ಕೂ ಬಳಸಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಇಲ್ಲೇ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಮಕ್ಕಳದು ನಂದು ಎಲ್ಲ ಸ್ಲಿಪ್ಪರ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇನ್ನು ನೋಡ್ತಾ ಇರ್ಬೋದು, ಆ ಪಕ್ಕದ್ದು ನಮ್ಮ ಮಾವ ಅವ್ರದ್ದು, ಈ ಕಡೆದು ನಮ್ಮದು. ಇವಾಗ ಹೋಗ್ತಾ ನೋಡ್ತಾ ಇರ್ಬೋದು, ನನ್ನ ಮಗನ ಕಾಲದಲ್ಲಿ ರಂಗೋಲಿ ಅಷ್ಟೊಂದು ನೀಟಾಗಿರಲ್ಲ, ಯಾವಾಗಲೂ ಇಷ್ಟೇನೆ. ಇನ್ನು ರಂಗೋಲಿನೆಲ್ಲ ಈ ಥರ ಅರ್ಧ ಬರ್ಧ ಅಳಿಸಾಕಿದ್ದಾನೆ. ಸಂಜೆ ಅಷ್ಟರಲ್ಲಿ ಪೂರ್ತಿನೂ ಅಳಿಸಾಕಿರ್ತಾನೆ. ಇನ್ನು ನೋಡ್ತಾ ಇರ್ಬೋದು, ಎರಡೇ ರೂಮು ನಮ್ಮ ಮನೆಯಲ್ಲಿರೋ ಅಂಥದ್ದು, ತುಂಬ ದೊಡ್ಡದೇನಲ್ಲ. ಇನ್ನು ಇವಾಗ ಬಾಗಿಲು ಪಕ್ಕನೇ ಒಂದು ಇದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಅದಾದಮೇಲೆ ಬೇಸಿಗೆ ಕಾಲದಲ್ಲಿ ಮಕ್ಕಳೆಲ್ಲ ಮಲ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳಿಗೆ ಒಂದು ಮಂಚ, ನಮಗೆ ಇನ್ನೊಂದು ಮಂಚ ಅಂತ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ಒಗ್ದಿರೋಂಥ ಬಟ್ಟೆಗಳು. ಇದು ಬಂದುಬಿಟ್ಟು ನಮ್ಮ ಮನೆಯವ್ರದ್ದು ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳು ಸ್ಟ್ಯಾಂಡು. ಇನ್ನು ಒಂದು ಹೊಲಿಗೆ ಮಿಷಿನು, ಒಂದು ಚಿಕ್ಕ ಟಿ ವಿ ಮತ್ತು ಹೋಮ್ ಥಿಯೇಟ್ರು. ತುಂಬ ದಿನಗಳಾಯಿತು ಅದನ್ನು ತಗೊಂಡು. ಇಲ್ಲಿ ಬಂದರೆ ಪಕ್ಕದಲ್ಲೇ ಒಂದು ಚಿಕ್ಕದು ದಿವಾನ್ ಕಟ್ ಹಾಕ್ಕೊಂಡಿದ್ದೀವಿ. ಇಷ್ಟು ನಮ್ಮ ಹಾಲಿನ ಪರಿಚಯ, ಇಷ್ಟೇ ಇರೋ ಅಂಥದ್ದು. ಇನ್ನು ಬಾಗಿಲಿಂದ ನೋಡ್ತಾ ಇರ್ಬೋದು, ಅದ್ರ ಆ ಸ್ಟ್ಯಾಂಡಲ್ಲಿ ಸ್ವಲ್ಪ ಈ ಸೋಪು, ಶಾಂಪು ಈ ಥರದನ್ನೆಲ್ಲನೂ, ಕೊಬ್ಬರಿ ಎಣ್ಣೆ ಈ ಥರದನ್ನೆಲ್ಲನೂ ಅಲ್ಲಿ ಇಟ್ಟಿರ್ತೀನಿ. ಇನ್ನು ಡೈಲಿ ಹಾಸ್ಕೊಂಡು ಅಂತ ಓದ್ಕೊಳ್ಳೋ ಅಂಥವನ್ನೆಲ್ಲ ಆ ಕಡೆ ಒಂದು ಆ್ಯಂಗ್ಲರ್ ಥರ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿ ಇಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಇನ್ನು ಇವತ್ತು ಪೂಜೆ ವಾರ ಏನೂ ಇಲ್ಲ, ಹಂಗಾಗಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಮನೇನೂ ಕೂಡ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ಚಿಕ್ಕನಲ್ಲ ಇನ್ನು ವೇದ ಪಾಪು, ಹಂಗಾಗಿ ಇನ್ನು ಒಂದು ಚಿಕ್ಕ ಕುಬೇರ ಮತ್ತು ಗಣೇಶನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ವೇದ ಪಾಪುಗೆ ಮತ್ತು ನನಗೆ ಬೇಕಾಗಿರೋ ಅಂಥ ಕ್ರೀಮು, ಪೌಡ್ರು, ಕೊಬ್ಬರಿ ಎಣ್ಣೆ ಎಲ್ಲ ಇಲ್ಲಿಟ್ಟಿದ್ದೀನಿ. ಇದು ಬಂದುಬಿಟ್ಟು ತುಂಬ ಹಳೇದಾದಂಥ ಬ್ಯಾಗು. ಇಲ್ಲಿ ಶಾಂಪು ಅದು ಇದು ಇಡೋಕ್ಕೆ ಅಂತ ಯೂಸ್ ಮಾಡಿದ್ದೀನಿ. ಇನ್ನು ಕವರ್ಗಳು ಕೂಡ ಅಷ್ಟೇ ಈ ಬೀರಿಂದಿನೇ ಎಲ್ಲ ಇಟ್ಟಿರ್ತೀನಿ. ಇನ್ನು ಈ ಕಡೆ ಬಂದರೆ ಸಂಘದ ಬ್ಯಾಗ್. ಇದು ಮಂಜುನಾಥ ಸಂಘ ಮಾಡ್ತೀವಲ್ಲ ನಮ್ಮ ಮನೇಲಿ, ಅದೇ ಬುಕ್ಕು ಪ್ರತಿ ವಾರ ತೆಗಿಯುವಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಬೀರು, ನಮ್ಮ ಬಟ್ಟೆನೆಲ್ಲ ತುಂಬಿಟ್ಟಿರೋ ಅಂಥದ್ದು. ಇನ್ನು ಫ್ರಿಜ್ ಇದೆ. ಅದು ಬಿಟ್ಟರೆ ಇಲ್ಲಿ ತಟ್ಟೆ ಸ್ಟ್ಯಾಂಡು, ಡೈಲಿ ಬಳಸೋವಂಥ ಸಾಮಾನು, ಕುಡಿಯೋದಕ್ಕೆ ಕೊಡ ಮತ್ತು ಒಂದು ಚಿಕ್ಕ ಕೊಳಗ. ಇನ್ನು ಮೇಲ್ ಬಾಕ್ಸಲ್ಲೆಲ್ಲ ಖಾರದ ಪುಡಿ, ಸಾಂಬಾರು ಪುಡಿ ಈ ಥರ ಐಟಮ್ ಎಲ್ಲ, ಬೇಳೆ ಇದಾಗಿರ್ಬೋದು ಅದನ್ನ. ಇನ್ನು ಅಡುಗೆ ಬಂದುಬಿಟ್ಟು ಮಾಡಿ ಇಲ್ಲೇ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇನ್ನು ಈ 2 ಬ್ಲೂ ಬಾಕ್ಸ್ ಬಂದುಬಿಟ್ಟು ಅಕ್ಕಿದೊಂದು ಮತ್ತು ಏನಪ್ಪ ಅಂದರೆ ಹಿಟ್ಟು, ರಾಗಿ ಹಿಟ್ಟಿಂದೊಂದು. ಇನ್ನು ಈ ಗೂಡಲ್ಲಿ ವೇದ ಪಾಪು ಬೇಕಾಗಿರೋಂಥ ಟಾನಿಕ್ಕು ಮತ್ತು ಪೂಜೆ ಉದ್ಬತ್ತಿ ಆಗಿರ್ಬೋದು, ಬತ್ತಿ ಇದನ್ನೆಲ್ಲ, ಮತ್ತು 2 ಚಿಕ್ಕ ದುಡ್ಡಿನ ಬಾಕ್ಸು ಅವನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಅಡುಗೆ ರೂಮಲ್ಲೇ ಈ ಥರ ಪೂಜೆ ಮಾಡೋದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆ ಮಾಡೋದ್ರ ಕೆಳಗಡೆ ಬಂದುಬಿಟ್ಟು 1-2 ಚೀಲ ಇದ್ದಾವೆ, ಒಂದು ರಾಗಿದು ಮತ್ತು ಅಕ್ಕಿದು. ಸ್ವಲ್ಪ ಮೇಲೆ ಅಟ್ಟದ ಮೇಲೆ ಹಾಕಿಸ್ಬೇಕು ಅವನು ಕೂಡ. ಚಿಕ್ಕ ಮನೆ, ಯಾರೂ ಕೂಡ ನಗಬೇಡಿ, ಚಿಕ್ಕ ಮನೆ ನೋಡಿಬಿಟ್ಟು. ಇನ್ನು ಈ ಥರ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಮಕ್ಕಳ ಆಟ ಸಾಮಾನು ಅದೆಲ್ಲನೂ ಒಂದು ಕಡೆ ಹಾಕಿ ಎತ್ತಿಟ್ಟಿದ್ದೀನಿ, ಮಧುರದು ಮತ್ತು ವಿನೋದು. ಯಾಕಂದರೆ ವೇದ ಪಾಪು ಎಲ್ಲ ಬಿಡಲ್ಲ. ಇನ್ನೊಂದು ಸರಿ ಯಾವಾಗಾದರೂ ತೋರಿಸ್ತೀನಿ. ಇನ್ನು ಇವಾಗ ಏನು ಕಾಣಿಸ್ತಾ ಇದೆ, ಇದೇ ನೋಡ್ತಾ ಇರ್ಬೋದು, ಪ್ಲೌಡ್ ಇಂದ ಮಾಡಿರೋ ಅಂಥ ಅಟ್ಟ. ಇದ್ರ ಮೇಲೇ ರಾಗಿ ಚೀಲ ಆಗಿರ್ಬೋದು, ಅಕ್ಕಿ ಚೀಲ ಆಗಿರ್ಬೋದು, ಕೆಲವೊಂದು ಪಾತ್ರೆ ಸಾಮಾನುಗಳು, ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಮಾಡೋ ಅಂಥ ಇದಾಗಿರುತ್ತೆ ನಮ್ಮ ಮನೆ ಹೋಮ್ ಟೂರು. ಹೇಗೆ ಅನ್ನಿಸ್ತು ಏನು ಅಂತ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇದು ಬಂದುಬಿಟ್ಟು ಮನೆ ಚಿಕ್ಕದಾಗಿದ್ರೇನು ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ನಮ್ಮ ಹಿರಿಯರು ಹಿಂದಿನಿಂದ ಹೇಳ್ತಾ ಬರ್ತಾ ಇದ್ದಾರೆ. ಮಾತಿಗೆ ಅಷ್ಟೇ ಅಂತ ಅನಿಸುತ್ತೆ. ಯಾರಾದರೂ ಬಂದಿದ್ದಾರಪ್ಪ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ, ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ವಲ್ಲಪ್ಪ ಅಂತ. ಇನ್ನು ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರೋಂಥ ಪುಟ್ಟದೊಂದು ದೇವಸ್ಥಾನ, ಕೊಪ್ಪವಾಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಈ ರೀತಿ ನಾವು ಬಂದುಬಿಟ್ಟು ತೋಟದಲ್ಲಿ ಇರೋವಂಥದ್ದು, ತೋಟದಲ್ಲಿ ಮನೆ. ಏನೇ ಒಳಗಡೆ ಬರ್ತದೆ, ಏನೇ ಒಂಥರ ಚಿಕ್ಕ ಮನೆ ಅಂತ ಬೇಜಾರು ಅನಿಸಿದ್ರು ನೆಮ್ಮದಿ ಇದೆ ಈ ಮನೆಯಲ್ಲಿ ನಮಗೆ. ಇನ್ನು ಅದು ಬಂದುಬಿಟ್ಟು ನಮ್ಮ ಪಟ್ಲಿ ಹೊರಿ ಕಟ್ಟೋ ಅಂಥ ಜಾಗ, ಕೊಟ್ಟಿಗೆ ಅಂತೀವಿ. ನೀರೆಲ್ಲ ಕಾಯಿಸ್ಕೊಳ್ಳೋ ಅಂಥದ್ದು ಇಲ್ಲೇ ಹೊರಗಡೆನೆ. ಇನ್ನು ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋದು ಅದು ಕೂಡ ಅಷ್ಟೇ ಇಲ್ಲೇ ಹೊರಗಡೆನೆ. ಇನ್ನು ವಾಯ್ಸ್ ಅವ್ರು ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸು, ವೇದ ಪಾಪು ಬಾಲಾಟ ಆಡ್ತಾ ಇದ್ದಾನೆ, ಹಾಗಾಗಿ. ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇವಾಗ ತಾನೇ ಸ್ನಾನ ಮುಗಿಸಿ ಬಂದಿದ್ದೀನಿ. ಇವತ್ತೊಂದು ಫಂಕ್ಷನ್ ಇದೆ, ಮುಡಿ ತೆಗೆಸೋ ಶಾಸ್ತ್ರ. ಕರೆದಿದ್ರು ನಮ್ಮ ರಿಲೇಷನ್ನಲ್ಲೇ, ಅಂದರೆ ತಾತನ ಕಡೆ ರಿಲೇಷನ್ನು. ಇಷ್ಟು ದಿನ ಯಾವತ್ತೂ ಹೋಗಿಲ್ಲ ಫಂಕ್ಷನ್ಗೆ. ಯಾವ ಕರೆದಿದ್ರು ಪಾಪು ಬಾಳಂತನ ಚಿಕ್ಕವರಿದ್ದಾಗಲ್ವ,
ಹಂಗಾಗಿ ಹೋಗಿಲ್ಲ. ಇವತ್ತೇ ಫಸ್ಟ್ ಟೈಮು ಹೋಗ್ತಾ ಇರೋವಂಥದ್ದು. ನಮ್ಮ ಅಕ್ಕ ನಮ್ಮ ಮಾವ ಎಲ್ಲರೂ ಸಾಕಷ್ಟು ಸಲ ಹೋಗಿದ್ದಾರೆ, ಬಟ್ ನಾನು ಇವತ್ತೇ ಹೋಗ್ತಿರೋದು. ಹೇಗಿರುತ್ತೆ ಏನು ಅಂತ ನೋಡೋಣ. ಇನ್ನು ವೇದ ಪಾಪುಗೆ ಸ್ನಾನ ಮಾಡಿ ಮಲಗಿಸಿದ್ದೆ. ಒಂದೇ ಆಟ, ಇತ್ತೀಚೆಗೆ ಎಲ್ಲಿಗೂ ಹೋಗದೇ ಇರೋದ್ರಿಂದ ಅಮ್ಮ ಹೋಗೋಣ ಅಂತ ಆಟ ಮಾಡ್ತಿದ್ದ. ಅವ್ರು ಮೊನ್ನೆ ಫೋನ್ ಮಾಡಿದ್ರು, ನಿನ್ನೆಯಿಂದನೇ ಹೊರಟಿದ್ದ ನಾನು. ಇವಾಗ ಕ್ರೀಮು ಮುಖಕ್ಕೆ ಎಲ್ಲ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ತಿದ್ದ ಮನೆಗೆ ಬರೋ ಅಷ್ಟರಲ್ಲಿ. ಇನ್ನು ಇವಾಗ ತಾನೇ ಫೋನ್ ಮಾಡಿದ್ದೆ, ನಮ್ಮ ಮನೆಯವರು ಕೂಡ ಅಂಗಡಿ ಬಾಗ್ಲು ಹಾಕಿ ಬರ್ತೀನಿ ಅಂತ ಹೇಳಿದ್ದಾರೆ. ಕರೆಂಟ್ ಹೋಗಿದೆ, ಹಂಗಾಗಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇಟ್ಟಿದ್ದೀನಿ. ಬೇಗ ಸ್ವಿಚ್ ಆಫ್ ಆಗುತ್ತೋ ಏನೋ ಅಂತ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಯೋಚನೆ ಎಲ್ಲ ಇದೇ ಥರ ಇರ್ತಾರೆ. ಹಾಗಾಗಿ 2 ಫೋನ್ ಇದ್ದರೆ ಚೆನ್ನಾಗಿ ಯೂಟ್ಯೂಬ್ಗೆಲ್ಲ ಏನು ಮಾಡ್ತೀರಾ. ನಮ್ಮ ಹತ್ರ ಇರೋವಂಥದ್ದು ಸಿಂಗಲ್ ಫೋನು. ಕರ್ಕೊಂಡು ಹೋಗಿತ್ತು. ಇವಾಗ ನಾನು ಇಲ್ಲೇ ಬಿಟ್ಟು ಹೋಗೋಣ, ಕರ್ಕೊಂಡು ಹೋಗೋಣ? ಬಿಟ್ಟು ಹೋಗ್ತೀನಿ. ಇರು, ಸಾತಕ್ಕೆ ಎತ್ತಲ್ಲ. ಇನ್ನು ನೋಡ್ತಾ ಇರ್ಬೋದು, ಫೈನಲಿ ಡ್ರೆಸ್ಸು ಕೂಡ ಹಾಕ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಬಂದುಬಿಟ್ಟು ಇದೇ ಫಸ್ಟ್ ಟೈಮ್ ಹಾಕಿರೋ ಅಂಥದ್ದು. ಹೇಗೆ ಅನ್ನಿಸ್ತಿದೆ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಬಂದುಬಿಟ್ಟು ಹಟ್ಟಿ ಈ ಸೈಡ್ ಅಂತಾರಲ್ವ, ಆ ಸೈಡು ನಮ್ಮ ಊರಿನ ಪಕ್ಕನೇ ದೊಡ್ಡಹಟ್ಟಿ ಬೇಲರಟ್ಟಿ ಅಂತ ಇದೆ. ಅವೆರಡು ಊರು ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ನಕ್ಲಾರಟ್ಟಿ ಅಂತೆ ಇವಾಗ ಹೋಗ್ತಾ ಇರೋ ಅಂಥ ಊರ ಹೆಸರು. ಅದಾದ ನಂತರ ಪೆತ್ತಮರಟ್ಟಿ ಅಂತೆ ಅವರು ತಂಗಿ ಕೊಟ್ಟಿರೋ ಅಂಥ ಊರು. ಹಾಗಾಗಿ ಆ ಊರ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ನಮ್ಮ ಊರು ಸಮೀಪದಲ್ಲೇ ಇರೋವಂಥ ನಂದಿವಾಳ ಅಂತ ಕರೀತಾರೆ. ಇಲ್ಲಿ ಗುಡ್ಡ ಬರುತ್ತೆ. ನಮ್ಮ ಚಿತ್ರದುರ್ಗ ಸೈಡು ಆದರೆ ಎಲ್ಲರಿಗೂ ತುಂಬ ಪರಿಚಯ ಇದೆ ಈ ಗುಡ್ಡ. ನೋಡ್ತಾ ಇರ್ಬೋದು ಎಷ್ಟು ಹೈಟಲ್ಲಿದೆ ಅಂತ. ಇನ್ನು ಇಲ್ಲಿ ದೇವಸ್ಥಾನ ಕೂಡ ಇದೆಯಂತೆ. ಮೇಲ್ಗಡೆನೇ ಬೋರು ಕೂಡ ಇದೆಯಂತೆ. ಬೋರು ಜಗ್ಗ ಬೋರ್ ಅಂತಾರಲ್ಲ ಆ ಥರ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರು ಅಂತ. ಸ್ವಲ್ಪ ಮಳೆ ಚಳಿ ಈ ವೆದರ್ ಅಂತೂ ಸಖತ್ತಾಗಿದೆ. ಇನ್ನು ನಮ್ಮ ದೇವಸ್ಥಾನಕ್ಕೆ ಹೋಗೋದು ಇದೇ ರೂಟಲ್ಲಿ. ನೆಕ್ಸ್ಟು ಬರೋವಂತಹ ರೋಡೇನೆ ನಮ್ಮ ಬಂಡಟ್ಟಿ ಬೋರೆದೇವರು ಅಂತ ನಮ್ಮ ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಬಂಡಟ್ಟಿಗೆ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಸಮೀಪದಲ್ಲೇ ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವರು. ಇನ್ನು ಈ ಕಡೆ ರೈಟ್ ಸೈಡಿಗೆ ನಾವು ಟರ್ನ್ ಆದ್ವಿ. ನೋಡ್ತಾ ಇರ್ಬೋದು ಪೆತ್ತಮರಟ್ಟಿ ರೋಡ್ ಅಂತ ಹೇಳ್ಬಿಟ್ಟು ಈ ಗುಡ್ಡ ನೋಡ್ತಾ ಇರ್ಬೋದು. ಆ ಕಡೆ ಸೈಡು ನೋಡಿದ್ದೆ, ಮತ್ತು ಪಕ್ಕದ ಸೈಡು ನೋಡಿದ್ದೆ. ಈ ಸೈಡ್ ಹೋಗ್ತಾ ಇರೋದು ಇದೇ ಮೊದಲು ಪೆತ್ತಮರಟ್ಟಿ ಈ ಸೈಡು ತುಂಬ ಚೆನ್ನಾಗಿದೆ. ಇನ್ನು ಇಲ್ಲೊಂದು ನವಿಲು ಕೂಡ ನೋಡಿದ್ವಿ, ತುಂಬ ಖುಷಿ ಆಯಿತು. ಇನ್ನು ನೋಡ್ತಾ ಇರ್ಬೋದು ಎಲ್ಲ ಚಿಕ್ಕ ಹಳ್ಳಿಗಳು, ಹೊಲದಲ್ಲೇ ಮನೆಗಳು. ಈ ಥರ ನಮ್ಮ ಥರನೇ ನಾವು ಯಾವ ಥರ ಹೊಲದಲ್ಲಿದ್ದೀವೋ ಅಲ್ಲಿ ಆ ಥರ. ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ಡೇ. ಇನ್ನು ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಅಲ್ಲಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೊಸ್ದಾಗಿ ಹೋಗಿರ್ತೀವಲ್ವ, ಏನಂತಾರೋ ಏನೋ ಅನ್ನೋ ಅಂಥ ಮುಜುಗರ. ಮತ್ತು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಸ್ವಲ್ಪ ಆಮೇಲೆ ಗಿಡ್ಕೊಂಡು ಬಿಟ್ಟರು. ಇದೇ ಫಸ್ಟ್ ಟೈಮ್ ಬೇರೆ ಹೋಗ್ತಿರೋದು, ಪರಿಚಯ ಅಷ್ಟೊಂದು ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನಗಂತೂ ಇವತ್ತಿನ ಜರ್ನಿ ಈ ಥರ ಇತ್ತು. ನಿಮ್ಗೆ ಯಾವ ಥರ ಅನ್ನಿಸ್ತು, ಏನು ನಮ್ಮ ಮನೆ ಹೋಮ್ ಟೂರ್ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ಬರೋದ್ರೊಳಗೆ ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ. ಇನ್ನು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಇವತ್ತಿನ ಡೇ. ಯಾಕೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಅಲ್ಲಿಂದ ಬಂದು ಒಂದು ರೀಲ್ಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೋಸ್ಕರ. ಇವತ್ತು ಬಂದುಬಿಟ್ಟು ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಇನ್ನು ನಾಳೆ ಮಧುರ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ನಾಳೆ ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ. ವಾಚಿಂಗ್ ಫಾರ್